ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಜನವರಿ 1ನೇ ತಾರೀಕು 2026 ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ರಿ ಎಲ್ಲರೂ ಸೇರಿ. ನಾನು ಮಾಡಿದ್ದೀನಿ. ಒಂದು ಒಳ್ಳೆ ಮೂಡಲ್ಲೂ ಇದ್ವಿ. ಹೊಸ ವರ್ಷ ಅಲ್ವಾ, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಕೂಡ ಆಗಿರುತ್ತೆ. ಎಲ್ಲ ಕಡೆ ಹಾಡು, ಡ್ಯಾನ್ಸು, ಕೇಕ್ ಕಟ್ ಮಾಡೋದು, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ನಡೆದಿರುತ್ತೆ. ಬಟ್ ಒಂದ್ ಕಡೆ ಒಂದು ಏನು ನಮ್ಮ ಪೊಲಿಟಿಕಲ್ ನ್ಯೂಸ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ನಮ್ಮ ಬಳ್ಳಾರಿ ಜಿಲ್ಲೆಯ ಖ್ಯಾತ MLAಗಳು, ವಿಶ್ವವಿಖ್ಯಾತ ಅಂತ ಹೇಳಿದ್ರೆ ಏನ್ ತಪ್ಪಾಗಲ್ಲ ಅವ್ರ ಬಗ್ಗೆ. ಒಂದ್ ಕಡೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ನಮ್ಮ ಜನಾರ್ದನ್ ರೆಡ್ಡಿ ಅವರು, ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷದ ಒಬ್ರು ಇವರು ಭರತ್ ರೆಡ್ಡಿ ಅವರು. ಈ MLA ಸಾಹೇಬ್ರುಗಳಿಗೆ ಅದೇನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರಿಂದ ಇವರು, ಇವರಿಂದ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಒಂದು ಗಲಾಟೆಗಳು ಮಾಡ್ಕೊಂಡು ಏನೋ ಗಾಳಿಲಿ ಗುಂಡೆ ಸತ ಬೇರೆ ಆಗಿದೆಯಂತೆ. ಅದೇನೋ ಅವ್ರವ್ರ ವೈಯಕ್ತಿಕ ಏನೋ ನಮಗೇನೋ ಗೊತ್ತಿಲ್ಲ. ಬಟ್ ಇದರಿಂದ ನನಗನ್ಸೋದು ಏನಂದ್ರೆ, ಈ ಗಲಾಟೆಯಲ್ಲಿ ದಯವಿಟ್ಟು ಯಾರು ಬಡವ್ರ ಮಕ್ಕಳು ಮಾತ್ರ ಹೋಗ್ಲೇಬೇಡ್ರಿ ಕಣ್ರಪ್ಪ. ಏನು ಮಾಡಕ್ಕಾಗಲ್ಲ, ಪೊಲಿಟಿಕಲಿ ಆ ತರ ಆಗೋಗ್ಬಿಟ್ಟಿದೆ ಸಿಸ್ಟಮ್. ಜೈ ಬಳ್ಳಾರಿ ಜನಾರ್ದನ್ ರೆಡ್ಡಿ ಸಾಹೇಬ್ರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭರತ್ ರೆಡ್ಡಿ ಸಾಹೇಬ್ರು ಅವರವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಏನೋ ಜಗಳ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ, ಇನ್ಫಾರ್ಮೇಶನ್ ಬರ್ತಾ ಇದೆ. ಬಟ್ ಇದರಿಂದ ಯಾರ ಕೈವಾಡ ಇದೆಯೋ ಗೊತ್ತಿಲ್ಲ, ಅಥವಾ ಬೇಕು ಅಂತ ಇವರೇ ಮಾಡ್ತಾ ಇದಾರೋ ಗೊತ್ತಿಲ್ಲ, ಒಂದು ಅನುಕಂಪಕ್ಕೋಸ್ಕರ. ಬಟ್ ಇದರಿಂದ ಒಂದು ಅರ್ಥ ಆಗೋದೇನಂದ್ರೆ, ಇವ್ರು ಎಲ್ಲಾ ಹೋಗಿ ನ್ಯೂ ಇಯರ್ ದಿನನೇ ಮಾಡ್ಬೇಕು ಗಲಾಟೆಗಳು, ಬೇರೆ ದಿನ ಯಾವ್ದು ಸಿಗೋದೇ ಇಲ್ವಾ ಇವರಿಗೆ. ಪಾಲಿಟಿಕ್ಸ್ ಅಂದ್ರೆ ಇಷ್ಟೇ ಸ್ನೇಹಿತರೆ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾರ್ಯಕರ್ತರಾಗಿರ್ಬೋದು, ಬಡವರಾಗಿರ್ಬೋದು, ಎಷ್ಟೋ ಜನ ಗಲಾಟೆಯಲ್ಲಿ ಪೊಲೀಸವರೆಲ್ಲ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಯಪ್ಪ ಹೆಂಗೆಲ್ಲ ಹೊಡ್ತಾ ತಿಂದ್ರು ಗೊತ್ತಾ ನಿಮಗೆ? ಶಾಕ್ ಆಗ್ಬಿಟ್ಟಿದ್ದೀನಿ ನಾನೇ. ಜನಾರ್ದನ್ ರೆಡ್ಡಿ ಅವರಿಗೆ ಜೈ ಅಂತ ಒಂದ್ ಗುಂಪು ಅಂತೀರಾ, ಭರತ್ ರೆಡ್ಡಿ ಅವರಿಗೆ ಜೈ ಅಂತ ಇನ್ನೊಂದು ಗುಂಪು ಅಂತೀರಾ. ನಿಮ್ಮ MLAಗಳ ನಿಮ್ಮ ಪ್ರೀತಿ ಇರ್ಲಿ, ಅಷ್ಟಕ್ಕೆ ಇರ್ಲಿ, ಪರವಾಗಿಲ್ಲ. ಓಟ್ ಹಾಕಿ ಗೆಲ್ಸಿರ್ತೀರಾ, ಖುಷಿ ಇದೆ ನಮಗೂ, ಇಲ್ಲ ಅಂತಲ್ಲ. ಯಾಕಂದ್ರೆ ಮತದಾರರು ಮೇನ್, ಮತದಾರರು ಇಲ್ಲ ಅಂದ್ರೆ ಯಾವ MLA MP ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಯಾರು ಬರೋದಿಲ್ಲ. ಬಟ್ ಇನ್ನೊಂದು ಏನಂತಂದ್ರೆ, ಗಲಾಟೆಗಳು ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ಹೊಸ ವರ್ಷ ಅನ್ನೋದು ಒಂದು ರೆಸೊಲ್ಯೂಷನ್ ಆಗಿ ಸ್ಟಾರ್ಟ್ ಆಗಿ ನಾವು ತಗೋಬೇಕು ಹೊರತಾಗಿ, ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಅಂತಂದ್ರೆ ಗಲಾಟೆ ಮುಖಾಂತರ ದಯವಿಟ್ಟು ಯಾರು ಮಾಡಕ್ ಗಲಾಟೆ ಮುಖಾಂತರ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ ಯಾರು. ಇದೇ ಒಂದು ಬೇಜಾರಿನ ಸಂಗತಿ. ಯಾಕಂದ್ರೆ ನೀವಾದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ಎಲ್ಲಾರು ಬಡವ್ರ ಮಕ್ಕಳೇ ಬರೋದು. MLA MP ಮಕ್ಕಳು ಬಂದು, ಅವ್ರವ್ರ ಮಕ್ಕಳು ಬಂದು ಯಾರು ಗಲಾಟೆ ಮಾಡಲ್ಲ ಇಲ್ಲಿ. ಬರ್ಬೇಕಾಗಿತ್ತು ನೋಡೋಣ, ಜನಾರ್ದನ ರೆಡ್ಡಿ ಸಾಹೇಬ್ರ ಮಕ್ಕಳಾಗ್ಲಿ ಅಥವಾ ಭರತ್ ರೆಡ್ಡಿ ಸಾಹೇಬ್ರ ಮಕ್ಕಳಾಗ್ಲಿ ಗಲಾಟೆ ಮಾಡೋದಕ್ಕೆ ಬರ್ಬೇಕಾಗಿತ್ತು ನೋಡೋಣ. ಇದರಿಂದ ಕ್ಲಿಯರ್ ಕಟ್ ಆಗಿ ಸ್ನೇಹಿತರು ದಯಮಾಡಿ ಒಂದ್ ಅರ್ಥ ಮಾಡ್ಕೊಂಬಿಡಿ ನೀವು, MLA MP ಮಕ್ಕಳು ಬರಲ್ಲ. ನೀವು ದಯಮಾಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿರೋರೆಲ್ಲ ಜನಾರ್ದನ್ ರೆಡ್ಡಿ ಸಾಹೇಬ್ರು ಅಭಿಮಾನಿಗಳು, ಭರತ್ ರೆಡ್ಡಿ ಸಾಹೇಬ್ರ ಅಭಿಮಾನಿಗಳು ಇರೋರೆಲ್ಲ ಅವ್ರು ಯಾರು? ಬಡವ್ರ ಮನೆ ಮಕ್ಕಳು, ಅವರ ಅಭಿಮಾನಿಗಳು, ಅವರ ಏನೋ ಒಂದು ಬೆಂಬಲಿಗರು, ಮತದಾರರು. ಹಾಕಿ ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ಓಟ್ ಹಾಕಿ, ಅವ್ರಿಗೆ ಬೇಡ ಅಂತ ಹೇಳಲ್ಲ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಕೆಲಸ ಮಾಡಿರ್ತಾರೆ, ಅಭಿವೃದ್ಧಿ ಕೆಲಸ ಮಾಡಿರ್ತಾರೆ, ಪ್ರತಿಯೊಂದು ಮಾಡಿರ್ತಾರೆ, ಇಲ್ಲ ಅಂತ ಏನು ಹೇಳಲ್ಲ, ಅದರಿಂದ ಹೇಳ್ತಾ ಇಲ್ಲ. ಬಟ್ ಈ ಗಲಾಟೆ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಲಾ ಅಂಡ್ ಆರ್ಡರ್ ಎಂಟ್ರಿ ಆಗ್ಬಿಟ್ರೆ ಮಾತ್ರ ಪೊಲೀಸವ್ರು ಯಾವ ರೇಂಜಿಗೆ ಧ್ವಂಸ ಮಾಡ್ತಾರೆ ನಿಮ್ಮನ್ನ ಅಂದ್ರೆ, ಜನಾರ್ದನ್ ರೆಡ್ಡಿ ಸಾಹೇಬ್ರ ಅಭಿಮಾನಿಗಳಿಗೂ ಬಿಡಲ್ಲ, ಭರತ್ ರೆಡ್ಡಿ ಸಾಹೇಬ್ರವರ ಅಭಿಮಾನಿಗಳಿಗೂ ಬಿಡಲ್ಲ ಸ್ನೇಹಿತರೆ. ಯಾವ ಕಾರ್ಯಕರ್ತರಿಗೂ ಬಿಡಲ್ಲ ಅಲ್ಲಿ. JDS ಕಾರ್ಯಕರ್ತರಾಗ್ಲಿ, BJP ಕಾರ್ಯಕರ್ತರಾಗ್ಲಿ, ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, ಅಥವಾ ಇಂಡಿಪೆಂಡೆನ್ಸ್ ಕಾರ್ಯಕರ್ತರಾಗ್ಲಿ, ಯಾವ ಪಕ್ಷ ಬಂದ್ರು ಸ್ನೇಹಿತರೆ ನಮಗ್ ಸಿಗುವಂಥದ್ದು ಏನೂ ಅಲ್ಲ. ನಾವೇನು ಓಟ್ ಹಾಕ್ತೀವಿ ತಾನೆ, ಓಟ್ ಹಾಕಿದ್ದ ಒಂದು 5 ವರ್ಷ ತನಕ ಅವ್ರು ಮಜಾ ಮಾಡ್ತಾರೆ. ಇದರಿಂದ ನಮಗ್ ಸಿಗೋವಂಥದ್ದು ಏನೂ ಇಲ್ಲ. ಇದನ್ನ ಕ್ಲಿಯರ್ ಕಟ್ ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗಲಾಟೆಗಳು ಮಾಡಕ್ ಹೋಗ್ಬೇಡಿ, ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನೇ ನಂಬ್ಕೊಂಡು ನಿಮ್ ತಂದೆ ತಾಯಿಗಳಿರ್ತಾರೆ ಸ್ನೇಹಿತರೆ ಮನೆಯಲ್ಲಿ, ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮ ಪೇರೆಂಟ್ಸ್ಗಳು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಆ ಗಲಾಟೆಯಲ್ಲಿ ಆ MLA ಕಡೆಯಿಂದ ಒಂದಷ್ಟು ಕಾರ್ಯಕರ್ತರು ಬರ್ತೀರಾ, ಈ MLAಗಳ ಕಡೆಯಿಂದ ಒಂದಷ್ಟು ಕಾರ್ಯಕರ್ತರು ಬರ್ತೀರಾ, ಒಪ್ಕೊಳ್ಳೋಂಥದ್ದೇ. ಯಾಕಂದ್ರೆ ಆ MLA ಕಾರ್ಯಕರ್ತರು ಏನು ಅಪೋಸಿಷನ್ ಆಗಿ ಇದ್ದಾಗ, ಇನ್ನೊಬ್ರು ಅಪೋಸಿಷನ್ ಏನು MLA ಇರ್ತಾರಲ್ಲ ಅವ್ರ ಕಾರ್ಯಕರ್ತರು ಬರ್ತಾರೆ, ಒಪ್ಕೊಳ್ಳೋಂಥದ್ದೇ. ಬಟ್ ಇನ್ನೊಂದು ನಾನು ಒಂದು ಟಾಪಿಕ್ ಹೇಳ್ಬೇಕು ಅಂತಂದ್ರೆ, ಈ ಗಲಾಟೆನಲ್ಲಿ ಅಕಸ್ಮಾತ್ ಆಗಿ ಏನೋ ಲಾಠಿ ಚಾರ್ಜ್ ಮಾಡಕ್ ಬಂದ್ರು ಇನ್ ಕೇಸು, ಯಾವ ರೇಂಜ್ ಬೀಳ್ತವೆ ಗೊತ್ತಾ ನಿಮ್ಗೆ ಸ್ನೇಹಿತರೆ ವಧೆಗಳು? ಈ ವಧೆಗಳು ಕೊಡ್ತಾ ಇತ್ತ, ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ ನೋಡಿ ಪೊಲೀಸರು.
ಇದನ್ನೆಲ್ಲ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಷ್ಟು ಸಂಕಟ ಪಡ್ತಿರ್ತಾರೆ ಗೊತ್ತಾ, ಎಷ್ಟು ನೋವು ಪಡ್ತಿರ್ತಾರೆ ಗೊತ್ತಾ. ಯಾರ್ದೋ ಒಬ್ರು MLA ಕಾರ್ಯಕರ್ತಗಳು ಬಂದು ಅವ್ರು ಜಗಳ ಮಾಡ್ಕೊಂಡು ದೊಂಬಿಗಳು ಮಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು ಏನೋ ಒಬ್ಬ ಎಲ್ಲಾರು ಒಂದೇ ತರ ಇರಲ್ಲ ಸ್ನೇಹಿತರೆ. ಅಕಸ್ಮಾತ್ ಆಗಿ ಗುಂಡ್ ಹಾರ್ಸಕ್ ಹೋಗಿ ಯಾರಿಗೂ ಏನೋ ಇಲ್ಲೇ ಹೊಡಿತು ಅನ್ಕೊಳ್ಳಿ, ನೀವು ನಿಮ್ಮ ಮನೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ. ನೀವು ನಾನು ಓಟ್ ಹಾಕಿದ್ದೀನಿ ಇಲ್ಲ ಅಂತೇನು ಹೇಳಲ್ಲ. ಆ ಓಟ್ ಹಾಕಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬೆಂಬಲಕ್ಕೆ ನಾನು ಯಾವತ್ತೂ ನಿಂತಿಲ್ಲ, ನನ್ನ ಜೀವನದಲ್ಲಿ ನಿಂತೇ ಇಲ್ಲ ನಾನು. ಎಲೆಕ್ಷನ್ ಟೈಮ್ ಬಂದಾಗ ನಮ್ಮ ಮನಸ್ಸಲ್ಲಿ ಯಾರು ಇರ್ತಾರೋ ಅವ್ರಿಗೆ ಓಟ್ ಹಾಕಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ನಾನೊಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳಿ ಸ್ನೇಹಿತರೆ. ಬೇಡ ಈ MLA MP ಗಳ ಸವಾಸಕ್ಕೆ ಮಾತ್ರ ಹೋಗ್ಲೇಬೇಡಿ ದಯಮಾಡಿ. ಯಾಕೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ನೋಡಿದೆ ನಾನು, ಯಪ್ಪಪ್ಪಪ್ಪಪ್ಪ ನನಗೆ ಎಷ್ಟು ಒಂದ್ ಕಡೆ ನಗುನು ತೊಡ್ಕೊಳಕ್ ಆಗ್ತಿಲ್ಲ, ಇನ್ನೊಂದ್ ಕಡೆ ಬೇಜಾರು ಅಷ್ಟ ಆಗ್ತಿದೆ. ನಗು ಯಾಕಪ್ಪ ಆಗ್ತಿದೆ ಅಂತಂದ್ರೆ, ಇದು ಯಾರ ಗುರು, ಯಾರ್ದೋ MLA, ಯಾರ್ದೋ ಮನೆ ಕಾರ್ಯಕರ್ತರು, ಯಾರೋ ಬಡವ್ರ ಮಕ್ಕಳು, ಇವ್ರಿಗೆ ಯಾಕಪ್ಪ ಬೇಕು ಅಂತ ಒಂದ್ ಕಡೆ ನಾನು ಸ್ವಲ್ಪ ನಗುನು ಬಂತು. ಇನ್ನೊಂದ್ ಕಡೆ ಬೇಜಾರಾಗಿದ್ದೇನು ಅಂತಂದ್ರೆ, ನಿಮ್ಮನ್ನೇ ನಂಬ್ಕೊಂಡು ತಂದೆ ತಾಯಿ ನಿಲ್ತಾರೆ ಮನೇಲಿ. ನೀವು ಹೊಡ್ತಾ ತಿನ್ನೋದು ನೋಡಿ ಎಷ್ಟು ಸಂಕಟ ಪಟ್ಟಿರ್ತಾರೆ ಗೊತ್ತಾ ನಿಮ್ ತಂದೆ ತಾಯಿ ಅಂದ್ರು. ನಿಮ್ ಫ್ಯಾಮಿಲಿ ಇರೋರೆಲ್ಲ ಖುಷಿ ಪಡ್ತಾರ, ಓ ನಮ್ಮ ಮಕ್ಕಳಿಗೆ ಸರಿಯಾಗಿ ಹೊಡಿತಾ ಇದ್ದಾರೆ ಅಂತಂದು. ಯಾವ ಮನೆ ಫ್ಯಾಮಿಲಿ ಏನಾದ್ರು ಖುಷಿ ಪಡ್ತಾರ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. MLA MP ಗಳು ಬರೋದಿಲ್ಲ, ಇರ್ತಾರೆ ಅವರು ಏನು ಡಿಸ್ಟಿಕ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ, ಗ್ರಾಮ ಘಟಕಗಳ ಲೆವೆಲ್ ಅಲ್ಲೇ ಇರ್ತಾರೆ. ಇಂಥ ಪಕ್ಷದ ಅಧ್ಯಕ್ಷರು, ಇಂಥ ಪಕ್ಷದ ಉಪಾಧ್ಯಕ್ಷರು, ಇಂಥ ಪಕ್ಷದ ಮೆಂಬರು, ಇಂಥ ಪಕ್ಷದ ಸದಸ್ಯರು. ಮೆಂಬರು ಬರಲ್ಲ, ಅಧ್ಯಕ್ಷನು ಬರಲ್ಲ, ಸದಸ್ಯನು ಬರಲ್ಲ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. MLA ಬರಲ್ಲ, MP ಬರಲ್ಲ. ಏನು ಅಧ್ಯಕ್ಷ ಲೆವೆಲ್ ಇರ್ತಾರಲ್ಲ, ಒಂದು ಪಕ್ಷದ ಅಧ್ಯಕ್ಷರು, ಖಜಾಂಚಿನೋ ಅಥವಾ ವೈಸ್ ಪ್ರೆಸಿಡೆಂಟ್ ಆತರ ಇರ್ತಾರಲ್ಲ, ಅವ್ರ ಅವ್ರಿಗೆ ಮಾತ್ರ ಸ್ವಲ್ಪ ದುಡ್ಡು ಹೋಗ್ತಾ ಇರುತ್ತೆ ಪಕ್ಷದಿಂದ ಅಥವಾ MLA ಕಡೆಯಿಂದ, MP ಗಳ ಕಡೆಯಿಂದ. ಏನು ಬೀದಿಗೆ ಬಂದು ನೀವು ಗಲಾಟೆ ಮಾಡ್ತಿರಲ್ಲ, ನಮ್ಮ MLA ಸಾಹೇಬ್ರು, ಬಡವ್ರ ಮನೆ ಮಕ್ಕಳು. ಎಕ್ಸಾಂಪಲ್, ನಾನು ಬಡವನೇ. ನಾನು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋಕ್ಕಾಗಲಿ ಅಥವಾ ದೊಂಬಿ ಹೋರಾಟ ಮಾಡೋಕ್ಕಾಗಲಿ ನನ್ನ ಜೀವನದಲ್ಲಿ ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ ಸ್ನೇಹಿತರೆ. ಏನಕ್ಕೆ ಬೇಕು ಸ್ನೇಹಿತರೆ? ಹೋರಾಟ ಮಾಡೋಣ. ಕನ್ನಡ ಅಂತ ಬಂದಾಗ ಕಾವೇರಿ ಪರ ಹೋರಾಟ ಮಾಡೋಣ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ನೀವು ನಿಮ್ಮ ಜ್ವಾಕಿ ಜತ್ತಿನಲ್ಲಿ ನೀವು ಇರಿ ಸ್ನೇಹಿತರೆ. ನಿಮ್ಮ ಒಂದು ಏನು ಸೇವಲ್ಲಿ ನೀವು ಇರಿ. ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ನಿಮ್ಮ ಮನೆಯಲ್ಲಿ ಖುಷಿ ಪಡ್ತಾರ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾವುದೇ ಕಾರಣಕ್ಕೂ MLA MP ಗಳಿಗೆ ಸಪೋರ್ಟ್ ಮಾಡಿ ಎಲೆಕ್ಷನ್ ಟೈಮ್ ಬಂದಾಗ. ನಾವು ಎಷ್ಟು ಹೇಳಿದ್ರು ಅಷ್ಟೇ ಸ್ನೇಹಿತರೆ. ನಮ್ಮ ಹೇಳಕ್ಕೆ ಬೇಜಾರು ನನಗೆ. ಯಾಕಂದ್ರೆ ನಿನ್ನೆ ವಿಡಿಯೋಗಳು ನೋಡಿದ್ವಿ, ಪೊಲೀಸರು ಯಾವ ರೇಂಜಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ರೆ ಗೊತ್ತಾ? ಒಂದೇ ಹೇಳ್ತೀನಿ ಬಿಡಿ ಸ್ನೇಹಿತರೆ. ನಿಮ್ಗೆ ಹೆಂಗಂದ್ರೆ ಇನ್ನೊಂದ್ಸತಿ MLA MP ಕ್ಯಾಂಪೇನಿಂಗ್ ಸವಾಸಕ್ಕೆ ಹೋಗಲ್ಲ ಅನ್ಸುತ್ತೆ ನಿಮ್ಗೆ. ಈ ತರ ಗಲಾಟೆ ಏನಿದೆ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಏನು ಬರಲ್ಲ, ಅವ್ರು ಯಾರು ಬಂದು ನಮ್ಗೆ ಊಟ ಹಾಕಲ್ಲ ಸ್ನೇಹಿತರೆ. MLA MP ಈ ತರ ಗಲಾಟೆ ಮಾಡ್ಕೊಂಡು, ಅಕಸ್ಮಾತ್ ಯಾರ್ದೋ ಒಬ್ಬರದು ಗಲಾಟೆ ಮಾಡ್ಬೇಕಾದ್ರೆ ಕಾಲು ಕೈಯೋ ಮುರಿತು, ಏನಾದ್ರು ಆಯ್ತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ತಗೊಂಡ ಪೊಲೀಸರು ನಾಯಿಗೆ ಎಳ್ಕೊಂಡು ಹೋದಂಗೆ ಹೋಗ್ತಿರ್ತಾರೆ. ನಾಯಿಗೆ ಇನ್ನೂ ಸ್ವಲ್ಪ ಪರವಾಗಿಲ್ಲ, ಅಲ್ಲೇ ಎತ್ತು ಗುಂಡಿ ತೆಗೆದು ಮುಚ್ಚಾಕ್ ಬಿಡ್ತಾರೆ. ಅದಕ್ಕಿಂತ ಕಡಿಯಾಗಿ ಎಳ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ. ಅಕಸ್ಮಾತ್ ಏನು ಕೈಯೋ ಕಾಲ ಮುರಿದು ಕೆಳಗಡೆ ಬಿದ್ವಿ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಎಳ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಆ ಹಾಸ್ಪಿಟ್ಲ್ ಬಿಲ್ ಯಾರು ಕಟ್ತಾರೋ? MLA MP ಅವ್ರು ಬಂದೇ ಕಟ್ತಾರೆ ಅಂತ ಅನ್ಕೊಳ್ಳಿ. ಇರೋ ನೋವು, ಆ ಹಾಸ್ಪಿಟ್ಲ್ ಬಿಲ್ ಹಾಳಾಗೋಗ್ಲಿ, ಕಟ್ತಾರೆ. ನಿಮ್ ಮನೆಯವರಾದ್ರೂ ಕಟ್ಲೇಬೇಕು, MLA MP ಕಟ್ಲೇಬೇಕು, ಇಲ್ಲ ಅಂತೇನು ಹೇಳಲ್ಲ. ಆ ನೋವಿದೆ ಗೊತ್ತಾ ನಿಮ್ಗೆ ಆಗಿರೋ ನೋವು, ಪೆಟ್ಟು ನೋವು ಯಾರಾದ್ರೂ ತಗೊಳ್ತಾರ? ನಿಮ್ಮ ಮನೆ ಫ್ಯಾಮಿಲಿಯವ್ರು ಕಣ್ಣೀರ್ ಹಾಕೋದ್ ಬಿಟ್ರೆ ಯಾರು ಬರಲ್ಲ ಸ್ನೇಹಿತರೆ. ಇಲ್ಲಿ MLA MP ಬರಲ್ಲ. ದಯವಿಟ್ಟು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಕಾಯಕವೇ ಕೈಲಾಸ, ಅದೊಂದೇ ನಂಬ್ಕೊಂಡು ಜೀವನ ಮಾಡಿ ಸ್ನೇಹಿತರೆ. ನೀವು ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ, ಕಷ್ಟಪಟ್ಟು ದುಡಿದ್ರೇನೆ ನಮ್ಗೆ ಸಿಗೋದು. MLA MP ಅಂದ್ರೆ ಸಿಗುತ್ತೆ, ಕೆಲವೊಬ್ರಿಗೆಲ್ಲ ಸಿಗ್ತಾ ಇರುತ್ತೆ, ಎಷ್ಟೋ ದುಡ್ಡು ಕೊಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳೋದಲ್ಲ. ಈ ಗಲಾಟೆ ಮಾಡ್ಕೊಳಕ್ಕೆಲ್ಲ ಬರ್ತಿರಲ್ಲ ನಮ್ಮ ಸ್ನೇಹಿತರು, ಕೆಲವೊಬ್ರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಬರ್ತಿರಲ್ಲ, MLA ಕಾರ್ಯಕರ್ತರು, ಈ MLA ಕಾರ್ಯಕರ್ತರು ಗಲಾಟೆಗಳಾಗುತ್ತೆ, ಬರ್ತಾರೆ ಪೊಲೀಸ್ನವರು. ಹೇಳೋವಷ್ಟು ಅನೌನ್ಸ್ ಮಾಡಿ ಹೇಳ್ತಾರೆ, ಗಲಾಟೆ ಮಾಡಬೇಡಿ ಅಂತ ಮೈಕ್ ಸೆಟ್ ಇಟ್ಕೊಂಡು ಹೇಳ್ತಾರೆ. ಅಕಸ್ಮಾತ್ ಕೇಳಿಲ್ಲ, ಪರಿಸ್ಥಿತಿ ಹದಿಮೀರ್ ಹೋಯ್ತು ಅಂತಂದ್ರೆ ಚಾರ್ಜ್ ಅಂತ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಗೊತ್ತಾ? ಫಿಲಮ್ ಅಲ್ಲೆಲ್ಲ ನೋಡಿರ್ತೀರ ನೀವು. ಚಾರ್ಜ್ ಅಂತ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಆ ಅನೌನ್ಸ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ, ನಿಮ್ ಕೈ ಮುರಿತದ ಗೊತ್ತಿಲ್ಲ, ಕಾಲು ಮುರಿತದ ಗೊತ್ತಿಲ್ಲ,
ಅಥವಾ ಯಾರೋ ಶತ್ರುಗಳು ಬಂದು ಅಥವಾ ಆ ಎಮ್ ಎಲ್ ಎ ಶತ್ರುನೋ ಈ ಎಮ್ ಎಲ್ ಎ ಶತ್ರುನೋ ಪಿಸ್ತೂಲ್ ಏನೋ ಇಟ್ಕೊಂಡ್ಬಂದು ಯಾರಿಗೋ ಹೊಡಿಯೋಕೆ ಹೋಗಿ ನಿಮ್ಮ ತಲೆಗೆ ಏನೋ ಬಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ತುಂಬಾ ಬೇಜಾರಾಗ್ತದೆ ನಿನ್ನೆ ಗಲಾಟೆಗಳೆಲ್ಲ ನೋಡ್ಕೊಂಡು ನನಗೆ. ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಇನ್ನೊಂದ್ ಕಡೆ ಈ ಗಲಾಟೆ ಜನಾರ್ದನ್ ರೆಡ್ಡಿ ಸಾಹೇಬ್ರದು ಮತ್ತೆ ಭರತ್ ರೆಡ್ಡಿ ಸಾಹೇಬ್ರವರ ಅಭಿಮಾನಿಗಳ ಕಡೆಯಿಂದ. ಸ್ನೇಹಿತರೆ ಏನ್ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾ ಇದ್ರೆ ಸ್ನೇಹಿತರೆ ಅರ್ಥ ಆಗ್ತದೆ ನನಗೆ. ಏನ್ ಸಾಧನೆ ಇದೆ ಸ್ನೇಹಿತರೆ? ನಿಮ್ ಸಾಧನೆ ಮಾಡ್ಬೇಕು ಅಂತಿದ್ರೆ ನಿಮ್ ತಂದೆ ತಾಯಿ ಹಿಡ್ಕೊಂಡು ಸಾಧನೆ ಮಾಡಿ, ನೀವು ನಿಮ್ ಫ್ಯಾಮಿಲಿ ಹಿಡ್ಕೊಂಡು ಸಾಧನೆ ಮಾಡಿ. ಈ ಎಮ್ ಎಲ್ ಎ ಎಂ ಪಿಗಳು ಹಿಡ್ಕೊಂಡು ಸಾಧನೆ ಮಾಡ್ತೀನಿ ಅಂತಂದ್ರೆ ಈ ಜನರ ಸಾಧನೆ ಮಾಡಕ್ ಆಗಲ್ಲ ನೀವು. ಜನಾರ್ದನ್ ರೆಡ್ಡಿ ಅವರಿಗೆ ಜೈ, ಭರತ್ ರೆಡ್ಡಿ ಅವರಿಗೆ ಜೈ. ಈ ಜೈಕಾರ ಮಾತ್ರ ಜೀವನ ಆಗ್ಬಾರ್ದು ಸ್ನೇಹಿತರೆ ನಮ್ಗೆ. ಜೈಕಾರ ಯಾವಾಗ ಆಗ್ಬೇಕು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ಬೇಕಾದ್ರೆ ಹಾಕಿ, ನೀವು ಏನ್ ತೊಂದರೆ ಇಲ್ಲ, ನಡೀತದೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಅದೆಲ್ಲ ಜೈ ಓ ಎಲ್ಲ ಇದೇ ಇರುತ್ತೆ. ಬಟ್ ಇಂಥ ಟೈಮಲ್ಲೆಲ್ಲ ಯಾವುದೇ ಕಾರಣಕ್ಕೂ ಗಲಾಟೆ ದೊಂಬಿ ಮಾಡ್ಕೊಳಕ್ ಹೋಗ್ಬೇಡಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಗಳು ಇರ್ತಾರೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮ ಅಣ್ಣನೋ ತಂಗಿನೋ ಇರ್ತಾರೋ, ಅಕ್ಕನೋ ತಮ್ಮನೋ ಇರ್ತಾರೆ. ಅವ್ರಿಗೆ ಎಷ್ಟು ನೋವು ಅನ್ಭವಿಸ್ತಾರೆ ಗೊತ್ತಾ? ನಿಮ್ ಹೊಡಿಯೋದ್ ನೋಡಿ ಟಿವಿನಲ್ಲೆಲ್ಲ ಎಲ್ಲ ಚಾನಲ್ಸ್ ಅಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಅವ್ರು ಸುಮ್ಮನೆ ಸರಿಯಾಗಿ ಹೊಡಿತಾರೆ, ಸರಿಯಾಗಿ ಹೊಡಿತಾ ಇದ್ದಾರೆ ಇವ್ರಿಗೆ ಅಂತ ಅವ್ರು ನಗ್ತಾ ಇರ್ತಾರ. ಮನೇಲಿ ಎಷ್ಟು ಸಂಕಟ ಪಡ್ತಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು. ಏನ್ ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಯಾಕಂದ್ರೆ ಯಾರ್ದೋ ಮಕ್ಕಳು ಇನ್ಯಾರ್ದೋ ಎಮ್ ಎಲ್ ಎ, ಅವ್ರು ಯಾರೋ ಎಂ ಪಿ ಬಂದು ಕಾರ್ಯಕರ್ತರೆಲ್ಲ ಗಲಾಟೆ ಮಾಡ್ಕೊಂಡು ಅವ್ರ ಮೇಲೆ ಇವ್ರು ಫೈರಿಂಗ್ ಮಾಡದಂತೆ, ಇವ್ರ ಮೇಲೆ ಅವ್ರು ಫೈರಿಂಗ್ ಮಾಡದಂತೆ. ಬೇಡ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಬರಲ್ಲ ಲಾಸ್ಟಲ್ಲಿ ಬಿಳಿ ಬಟ್ಟೆ ಹಾಕಿ ತಗೊಂಡೋಗಿ. ಬೇಡ ಆ ಪದ ಹೇಳಕ್ಕೂ ನಂಗೆ ಇಷ್ಟ ಆಗಲ್ಲ. ದಯವಿಟ್ಟು ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಗೇನ್ ಅನ್ಸುತ್ತೆ ಅಂತ ಟಾಪಿಕ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.